ಓಂ ಶಾಂತಿ. ಓಂ ಓಂ ಶಾಂತಿ. ಇವತ್ತು ಬಾಬಾ ನಮಗೆಲ್ಲರಿಗೂ ಕೊಟ್ಟಿರುವಂತ ವಿಷಯ ಸಂಸ್ಕಾರ ಮಿಲನ ಅಂತ. ಹಾಗೆ ಸಂಸ್ಕಾರ ಅಂತಂದ್ರೆ ಏನು? ಒಂದು ಆತ್ಮ ತನ್ನ ಜೀವಿತಾವಧಿಯಲ್ಲಿ ತನ್ನ ಕರ್ಮೇಂದ್ರಿಯಗಳ ಮೂಲಕ ಯಾವ ಕರ್ಮವನ್ನು ಮಾಡುತ್ತೋ ಆ ಕರ್ಮದ ಫಲ ರೆಕಾರ್ಡ್ ಆಗಿರುವಂಥದ್ದು. ಅದಕ್ಕೇನು ಹೇಳ್ತಾರೆ? ಸಂಸ್ಕಾರ, ಕರ್ಮದ ಫಲ. ಆತ್ಮ ಪರಮಧಾಮದಿಂದ ಬಂದಾಗ ಅಥವಾ ಪರಮಧಾಮದಲ್ಲಿ ಇದ್ದಾಗ ಅಲ್ಲಿ ವಾತಾವರಣ, ವಾಯುಮಂಡಲ, ಸೂಕ್ಷ್ಮವತನದ ವಾತಾವರಣ, ವಾಯುಮಂಡಲ, ಸ್ಥೂಲವತನದ ವಾತಾವರಣ, ವಾಯುಮಂಡಲ, ವ್ಯಕ್ತಿಗಳು, ವಸ್ತುಗಳು, ವಿಷಯಗಳು, ಜ್ಞಾನಗಳು, ಅನುಭವ, ಕರ್ಮ, ಕರ್ಮದ ಫಲ, ಇದೆಲ್ಲ ಏನಾಗತ್ತೆ? ಸಂಸ್ಕಾರದಲ್ಲಿ ರೆಕಾರ್ಡ್ ಆಗಿರ್ತದೆ. ಆತ್ಮೀಯರೇ, ಈ ಪ್ರಪಂಚದಲ್ಲಿ ನಾನೊಬ್ಬನೇನೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಸಂಘಜೀವಿ, ಸಮಾಜ ಜೀವಿ. ತುಂಬಾ ಜನರ ಜೊತೆಗೆ ನಾನು ಜೀವನವನ್ನ ಮಾಡಬೇಕಾಗ್ತದೆ. ಮನುಷ್ಯಾತ್ಮರ ಜೊತೆಗೆ ಪ್ರಾಣಿ ಪಕ್ಷಿ ಆತ್ಮಗಳ ಜೊತೆನೂ ಕೂಡ, ಜೀವಿಗಳ ಜೊತೆಲೂ ನಾನು ಜೀವನವನ್ನ ಮಾಡಬೇಕಾಗ್ತದೆ. ಅದರ ವಿಶೇಷತೆ ಏನು ಅಂತಂದ್ರೆ, ಒಬ್ಬರ ಸಂಸ್ಕಾರ ಇದ್ದಾಗ ಇನ್ನೊಬ್ಬರ ಸಂಸ್ಕಾರ ಇರೋದಿಲ್ಲ. ಹೌದಾ? ಪ್ರತಿಯೊಬ್ಬರ ಪಾತ್ರ ಬೇರೆನೆ, ಪ್ರತಿಯೊಬ್ಬರ ಸಂಸ್ಕಾರ ಬೇರೆನೆ. ಜೊತೆಯಲ್ಲಿ ನಮ್ಮ ಸಂಸ್ಕಾರನೂ ಕೂಡ ಕ್ಷಣದಲ್ಲೂ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತಾ ಇರ್ತದೆ. ಸತ್ಯುಗದಲ್ಲಿ ಇರುವಂತ ನಮ್ಮ ಸಂಸ್ಕಾರ ತ್ರೇತಾದಲ್ಲಿ ಬರೋದಿಲ್ಲ, ತ್ರೇತಾಯುಗದಲ್ಲಿ ಇರೋದು ದ್ವಾಪರ ಯುಗದಲ್ಲಿ ಬರೋದಿಲ್ಲ. ಸರಿನಾ? ಲೌಕಿಕದಲ್ಲಿ ನಾವು ಬೇರೆ ಸಂಸ್ಕಾರ ಧಾರಣೆ ಮಾಡ್ಕೊಳ್ತೀವಿ, ಅಲೌಕಿಕದಲ್ಲಿ ಬೇರೆ ಸಂಸ್ಕಾರ ಧಾರಣೆ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಒಂದ್ಸಲ ತಾಯಿ ಆಗ್ಬಿಡ್ತೀವಿ, ಇನ್ನೊಂದ್ಸಲ ಮಗಳಾಗ್ಬಿಡ್ತೀವಿ, ಇನ್ನೊಂದ್ಸಲ ತಂದೆ ಆಗ್ಬಿಟ್ಟಿರ್ತೀವಿ, ಕೆಲವೊಂದ್ಸಲ ಮಾವ ಆಗ್ಬಿಡ್ತೀವಿ, ಕೆಲವೊಂದ್ಸಲ ಅತ್ತೆ ಆಗ್ಬಿಡ್ತೀವಿ, ಕೆಲವೊಂದ್ಸಲ ಸಿಟ್ಟಲ್ಲಿ ಇರ್ತೀವಿ, ಕೆಲವೊಂದ್ಸಲ ಶಾಂತಿಯಲ್ಲಿ ಇರ್ತೀವಿ. ನಮ್ಮ ಸಂಸ್ಕಾರಗಳು ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಏನಾಗ್ತಾ ಇರ್ತದೆ? ಪರಿವರ್ತನೆ ಆಗ್ತಾ ಇರ್ತದೆ. ಇದು ಎಲ್ಲದರ ನಡುವೇನೂ ಕೂಡ ನಾನು ಎಲ್ಲರ ಜೊತೆಗೆ ಆ ಸಂಸ್ಕಾರವನ್ನ ಮಿಲನ ಮಾಡಿಕೊಂಡು ಮುಂದುವರಿಯೋದೇ ಈಶ್ವರಿಯ ಜೀವನ. ನಾನು ಹೇಳ್ದಂಗೆ ಆಗ್ಬೇಕು ಅಂತ ಹೇಳುವಂಥದ್ದು ಸರಿ ಅಲ್ಲ. ಮತ್ತೆ ಮಿಲನ ಮಾಡಬೇಕು ಅಂತಂದ್ರೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅವಾಗ ಹೇಗೆ ಮಿಲನ ಆಗತ್ತೆ ನೋಡಿ? ಒಬ್ರು ತುಂಬಾ ಕಂಜೂಸ್, ಇನ್ನೊಬ್ರು ತುಂಬಾ ದಾನಿ. ಅವಾಗ ಮಿಲನ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೋ ಆಗಲ್ಲ? ಇಲ್ಲ. ಪತಿ ಈಶ್ವರಿ ಜ್ಞಾನದಲ್ಲಿದ್ದಾರೆ, ಪತ್ನಿ ರಾವಣನ ಮಡಿಲಲ್ಲಿದ್ದಾರೆ. ಅವಾಗ ಸಂಸ್ಕಾರ ಮಿಲನ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಆತ್ಮೀಯರೇ, ಸಂಸ್ಕಾರ ಮಿಲನ ಯಾವಾಗ ಆಗತ್ತೆ ಹೇಳಿ? ಸಮಾನತೆ ಇದ್ದಾಗ. ಇಬ್ಬರಲ್ಲೂ ಕೂಡ ಸಂಸ್ಕಾರಗಳು ಒಂದೇ ರೀತಿ ಇದ್ದಾಗ ಅವಾಗ ಮಿಲನ ಮಾಡೋದು ಏನಾಗ್ತದೆ? ಸುಲಭ ಆಗ್ತದೆ. ಸುಲಭ ಆಗ್ತದೆ. ಅದೇಗೆ ಅಂತ ನೀವು ಕೇಳ್ತೀರ. ಸರಿ, ಬೆಂಗಳೂರಿಂದ ಮೌಂಟ್ ಹೋಗ್ಬೇಕು ಒಂದು ಪಾರ್ಟಿ ಹೊರಟಿತ್ತು, ಬಾಬನ್ ಮಕ್ಕಳು. ಸರಿ, ಹೋದಾಗ ಬೆಂಗಳೂರಿನಲ್ಲಿ ಒಬ್ಬರು ಅಕ್ಕೋರು ಟ್ರೈನ್ ಹತ್ತುತ್ತಾರೆ. 25 ಜನ ದೊಡ್ಡ ಪಾರ್ಟಿ. ಅವರಿಗೆ ಸೈಡಲ್ಲಿ ಒಂದು ಸೀಟನ್ನ ಅಣ್ಣವ್ರು ಕೊಡಿಸ್ತಾರೆ. ಕಲರ್ ಡ್ರೆಸ್ಸಲ್ಲಿ ಇದ್ದಾರೆ, ಬ್ಯಾಡ್ಜ್ ಹಾಕೊಂಡಿಲ್ಲ. ಸರಿ, ಅಲ್ಲಿಂದ ಟ್ರೈನ್ ತುಮಕೂರಿಗೆ ಬಂತು. ತುಮಕೂರಿಗೆ ಬಂದಾಗ ಕೆಲವೊಂದು ಜನ ಹತ್ತಿದ್ರು. ಅದೇ ಸೀಟಲ್ಲಿ ಇನ್ನೊಬ್ಬರು ಅಕ್ಕೋರು ಬಂದರು. ಈ ಸೀಟ್ ನನ್ನದು ಅಂತ ಹೇಳಿದ್ರು. ಮೊದಲೊಬ್ರು ಆಲ್ರೆಡಿ ಕೂತ್ಕೊಂಡಿದ್ದಾರೆ, ಮಹಿಳೆ. ಈಗ ಇನ್ನೊಬ್ಬರು ಮಹಿಳೆ ಬರ್ತಾರೆ, ಬಂದ್ಬಿಟ್ಟು ಈ ಸೀಟ್ ನನ್ನದು ಅಂತ ಹೇಳ್ತಾರೆ. ಇಬ್ಬರದು ಜಗಳ, ನನ್ನದು ನಂದು, ನಂದು ನಂದು ಅಂತ ಜಗಳ. ಸರಿ, ಅವಾಗ ಉಳಿದವ್ರು ಹೇಳ್ತಾರೆ, ಯಾಕ್ರಿ ಜಗಳ ಮಾಡ್ತೀರಾ, ನಿಮ್ ಟಿಕೆಟ್ ತೋರಿಸಿ ಅಂತ ಹೇಳ್ತಾರೆ. ಇಬ್ಬರ ಹತ್ರನೂ ಟಿಕೆಟ್ ಇಲ್ಲ. ಟಿಕೆಟ್ ಇಲ್ಲ ಅಂತಂದ್ರೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಾ ಇಲ್ಲ, ಟಿಕೆಟ್ ಬೇರೆಯವ್ರ ಹತ್ರ ಇದೆ. ಸರಿ, ಅವಾಗೇನ್ ಮಾಡ್ತಾರೆ, ಅವರು ಯಾರ ಹತ್ರ ಟಿಕೆಟ್ ಇದೆಯೋ ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಯಾರ ಹತ್ರ ಟಿಕೆಟ್ ಇದೆಯೋ ಇಬ್ರು ಕೂಡ ಬರ್ತಾರೆ. ಅವರಿಬ್ರು ಅಣ್ಣವರು, ಬಾಬನ ಮಕ್ಕಳು. ಏನಾಗಿದೆ, ಲೇಟಾಗಿ ರಿಸರ್ವೇಶನ್ ಆಗಿರುವಂತ ಕಾರಣದಿಂದ RAC ಬಂದಿದೆ. ಒಂದೇ ಸೀಟ್ ಇಬ್ಬರಿಗೆ ಸಿಕ್ಕಿದೆ. ಸರಿ,
ಈ ವಿಷಯ ಆ ಮಾತೆಯರಿಗೆ ಗೊತ್ತಿಲ್ಲ. ಅವ್ರಿಗೇನು ಅಂತಂದ್ರೆ ಆ ಸೆಂಟರ್ನಲ್ಲಿರುವಂತ ಅಣ್ಣಂದಿರ ಮೇಲೆ ತುಂಬಾ ನಂಬಿಕೆ. ಅವ್ರಿಗೆ ಚೀಟಿ ಬರ್ಕೊಟ್ಟಿದ್ದಾರೆ, ನೋಡಿ ನಿಮ್ಮ ಸೀಟ್ ನಂಬರ್ S1 ಅಲ್ಲಿ 72 ಅಂತ. ಇಬ್ರು ಜಗಳ ಮಾಡಿದ್ದು ಯಾಕೆ ನನ್ ಸೀಟು ನಿನ್ ಸೀಟು ಸರಿ. ಯಾವಾಗ 2 ಜನ ಅಣ್ಣಂದಿರು ಬಂದರಲ್ಲಿ ಅವಾಗ ಇಬ್ಬರಿಗೂ ಗೊತ್ತಾಯ್ತು ನಾವು ಬೀಕೆಗಳು ಅಂತ. ಅದ ಮೊದಲು ಗೊತ್ತಿರ್ಲಿಲ್ಲ. ಇಬ್ಬರು ಮಹಿಳೆಯರು, ಭಾಷೆ ಕನ್ನಡನೇ ಇರ್ಬೋದು, ಕರ್ನಾಟಕದವರೇ ಇರ್ಬೋದು, ಒಬ್ಬರು ಬೆಂಗಳೂರಿನವರು, ಒಬ್ಬರು ತುಮಕೂರಿನವರು, ಸರಿನಾ? ಓಕೆ, ಉದಾಹರಣೆಗೆ ಒಬ್ಬರು ಗೌಡರ ಧರ್ಮದವರು, ಇನ್ನೊಬ್ರು ಲಿಂಗಾಯತದವರು ಅಂತ ತಿಳ್ಕೊಳ್ಳಿ, ಸರಿ. ಯಾವಾಗ ಅಲ್ಲಿ ಬೇರೆ ಅಣ್ಣಂದಿರು ಬಂದು ಸೇರಿದಾಗ ಅವ್ರಿಗೆ ಗೊತ್ತಾಯ್ತು ನಾವು ಈಶ್ವರೀಯ ಪರಿವಾರದವರು ಅಂತ. ಯಾವ ಪರಿವಾರದವರು? ಸರಿ. ಯಾವಾಗ ಅದು ಗೊತ್ತಾಯ್ತು, ಇಬ್ಬರಿಗೂ ಒಂದೇ ಸೀಟ್ ಸಿಕ್ಕಿದೆ ಅಂತಂದಾಗ ಮೊದ್ಲೇನ್ ಜಗಳ ಮಾಡಿದ್ದಲ್ಲ ಅದನ್ನ ಮರಿತಾರೋ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮೌಂಟ್ ಬೋರಿಗೆ ಹೋಗ್ತಾರೋ? ಮರೀತಾರೆ. ಅದೇ ಬೇರೆ ಬೇರೆ ಆಗಿದ್ದಿದ್ರೆ ಮರೆಯಲ್ಲ. ಆಗಿದೆ. ಮಿಲನ ಆಗ್ಲಿಕ್ಕೆ ಕಾರಣ ಯಾವುದು? ಒಂದೇ ಆ ಸಂಸ್ಕಾರ. ಈಶ್ವರೀಯ ಸಂಸ್ಕಾರ. ನಾವು ಈಶ್ವರ್ಯ ಪರಿವಾರದವರು, ಈಶ್ವರ್ಯ ಕುಟುಂಬದವರು ಹೇಳುವಂಥದ್ದು. ಇವರು ಬಾಬನ ಮಕ್ಕಳು, ಅವರು ಬಾಬನ ಮಕ್ಕಳು. ನಾನು ಬ್ರಹ್ಮಕುಮಾರಿ, ನೀನು ಬ್ರಹ್ಮಕುಮಾರಿ, ಸರಿನಾ? ಅದೇ ಲೌಕಿಕದಲ್ಲಿ ಇಬ್ರು ಮೌಂಟ್ ಅಬು ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಹೋಗ್ತಾ ಇರೋದು ಮೌಂಟ್ ಅಬುಗ್ ಆದ್ರೂ ಕೂಡ, ಮೌಂಟ್ ಅಬು ನೋಡ್ಲಿಕ್ಕೆ ಹೋಗೋದಿದ್ರು ಕೂಡ ಅವ್ರು ಬ್ರಹ್ಮಕುಮಾರಿ ಫ್ಯಾಮಿಲಿ ಅಲ್ಲ ಅಂತಂದ್ರೆ ಕ್ಲಾಶಸ್ಗಳು ಸ್ಟಾರ್ಟ್ ಆಗ್ತವೆ. ಹೌದಾ? ಹೌದು. ಅದೇ ಒಂದೇ ಪರಿವಾರ ಅಂತ ಯಾವಾಗ ಗೊತ್ತಾದಾಗ ಅವಾಗ ಏನಾಗುತ್ತೆ, ಸಂಸ್ಕಾರ ಮಿಲನ ಆಗ್ಬಿಟ್ಟು, ಅಕ್ಕೋರೆ ನೀವು ಎಷ್ಟು ವರ್ಷದಿಂದ ಧ್ಯಾನದಲ್ಲಿದ್ದೀರಿ, ನೀವು ಚಪಾತಿ ತಂದಿದ್ದೀರಾ, ನಾನು ಟೊಮೆಟೊ ಚಟ್ನಿ ತಗೊಳ್ಳಿ, ಟೋಲಿ ತಗೊಳ್ಳಿ, ನಿಮ್ಮನೇಲಿ ಯಾರ್ಯಾರು ಧ್ಯಾನದಲ್ಲಿದ್ದಾರೆ, ಸಂಸ್ಕಾರ ಮಿಲನ ಆಗುತ್ತೋ ಆಗಲ್ವೋ? ಆಗುತ್ತೆ. ಯಾವ ವಿಷಯದಲ್ಲಿ? ಈಶ್ವರೀಯ ವಿಷಯದಲ್ಲಿ. ಅಂದ್ರೆ ಸಂಸ್ಕಾರ ಮಿಲನ ಆಗ್ಬೇಕು ಅಂತಂದ್ರೆ ಇಬ್ಬರಲ್ಲೂ ಕೂಡ ಆ ಸಂಸ್ಕಾರ ಏನಾಗಿರ್ಬೇಕು, ಕಾಮನ್ ಆಗಿರ್ಬೇಕು. ಹೌದಾ? ಸಂಸ್ಕಾರ ಯಾವಾಗ ಆಪೋಸಿಟ್ ಇರ್ತದೋ ಅವಾಗ ಏನಾಗೋದಿಲ್ಲ, ಅಲ್ಲಿ ಮಿಲನ ಆಗೋದಿಲ್ಲ. ಆಗೋದಿಲ್ಲ. ಇವ್ರ ಭಾಷೆ ಬೇರೆ, ಅವ್ರ ಭಾಷೆ ಬೇರೆ ಅಂತ ತಿಳ್ಕೊಳ್ಳಿ. ಇವ್ರಿಗೆ ಹಿಂದಿ ಬರ್ತದೆ, ಅವ್ರಿಗೆ ತೆಲುಗು ಬರ್ತದೆ. ಅವ್ರು ಸಂಸ್ಕಾರ ಮಿಲನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಒಬ್ರಿಗೆ ಶಾಂತಿ ಬೇಕು, ಇನ್ನೊಬ್ರಿಗೆ ಸಿಟ್ಟು ಬೇಕು, ಅವಾಗ ಸಂಸ್ಕಾರ ಮಿಲನ ಆಗತ್ತಾ? ಇಲ್ಲ. ಇಲ್ಲಲ್ಲೋ. ಒಬ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲು, ಇನ್ನೊಬ್ರು ಕನ್ನಡ ಮೀಡಿಯಂ ಸ್ಕೂಲ್, ಅವಾಗ ಸಂಸ್ಕಾರ ಮಿಲನ ಆಗತ್ತಾ? ಇಲ್ಲ. ಹಾಗಿದ್ರೆ ಆತ್ಮೀಯರೇ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಎಲ್ಲ ಆತ್ಮರಲ್ಲೂ ಕೂಡ ಸಂಸ್ಕಾರ ಸೇಮ್ ಇರತ್ತೋ, ಬೇರೆ ಬೇರೆ ಇರತ್ತೋ? ಬೇರೆ ಬೇರೆ ಇರುತ್ತೆ. ಬೇರೆ ಇರುತ್ತೆ. ಸೇಮ್ ಇರತ್ತೋ, ಬೇರೆ ಬೇರೆ ಇರತ್ತೋ? ಬೇರೆ ಬೇರೆ ಇರುತ್ತೆ. ಸೇಮ್ ಇರತ್ತೋ, ಬೇರೆ ಬೇರೆ ಇರತ್ತೋ? ಅಣ್ಣ ಇನ್ನೊಂದ್ಸಲ ಹೇಳಿ ಅಣ್ಣ ಕ್ವಶನ್. ನಿಮ್ಮ ಜೊತೆಯಲ್ಲಿ ಇರುವಂತ ಬೇರೆ ಬೇರೆ ಆತ್ಮಗಳು ನಾಟಕದ ಅನುಸಾರ ನಿಮ್ಮ ಜೊತೆಗೆ ಸಿಕ್ಕಿದಾಗ, ಫಿಸಿಕಲ್ ಇರ್ಬೋದು, ಫೋನಲ್ಲಿ ಇರ್ಬೋದು, ಹೆಂಗೆ ಇರ್ಬೋದು, ಎಲ್ಲರ ಸಂಸ್ಕಾರ ಒಂದೇ ರೀತಿ ಇರ್ತದೋ, ಬೇರೆ ಬೇರೆ ರೀತಿ ಇರುತ್ತೋ? ಬೇರೆ 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 ಇರುತ್ತೆ. ಇಚ್ಛೆಗಳು, ಇಷ್ಟೆಗಳು ಒಂದೇನೋ ಬೇರೆ ಬೇರೆನೋ? ಎಲ್ಲ ಬೇರೆ ಇರುತ್ತೆ. ಪಕ್ಕ ಬೇರೆ. ಹೌದಣ್ಣ, ಬೇರೆ ಬೇರೆ. ಗ್ಯಾರಂಟಿ? ಹೌದು, ಹೌದು. 100%. ಲೆಕ್ಕಾಚಾರ ಇರುತ್ತೆ ಬಟ್ ಲೆಕ್ಕಾಚಾರ ಬೇರೆ, ಲೆಕ್ಕಾಚಾರ ಬೇರೆ. ನಾನು ಕೇಳಿದ್ರೆ ಸಂಸ್ಕಾರ ಬೇರೆ 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 ಇರುತ್ತೆ. ನೋಡಿ ಒಬ್ಬೊಬ್ಬರ ಆದ್ಮೇಲೆ ಪಾತ್ರ ಒಂದೊಂಥರ. ಕೇಳಿ, ಸಂಸ್ಕಾರ ಬೇರೆ ಎಲ್ಲ ವಿಷಯದಲ್ಲೂ ಇರುವುದಿಲ್ಲ. ಕೆಲವೊಂದಲ್ಲಿ ಸೇಮ್ ಇರ್ತದೆ, ಕೆಲವೊಂದಲ್ಲಿ ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ನನಗೆ ಕನ್ನಡ ಬರ್ತದೆ, ನಿಮ್ಗೂ ಕನ್ನಡ ಬರ್ತದೆ, ಸಂಸ್ಕಾರ ಸೇಮ್ ಹೌದು ಅಲ್ವೋ? ಹೌದು. ನಾನು ಕರ್ನಾಟಕದವ್ರು, ನೀವು ಕರ್ನಾಟಕದವ್ರು, ಸಂಸ್ಕಾರ ಒಂದೇ ಹೌದು ಅಲ್ವೋ? ಹೌದು. ಮೌಂಟ್ ಅಬುನಲ್ಲಿ ತಿರ್ತಾ ಇರ್ತೀರ, ಎಲ್ಲ ಹಿಂದಿಯವರು ಮಾತಾಡ್ತಿರ್ತಾರೆ, ಕರ್ನಾಟಕದವ್ರು ಒಬ್ರು ಸಿಕ್ಕಿಬಿಟ್ರೆ ಏನಾಗ್ಬಿಡ್ತದೆ ನಿಮ್ಗೆ? ಖುಷಿ ಆಗ್ಬಿಡ್ತದೆ. ಅವ್ರು ಗುಲ್ಬರ್ಗದವ್ರು ಬೇಕಾದ್ರೂ ಇರ್ಲಿ, ಎಲ್ಲಿ ಬೇಕಾದ್ರೂ. ಅವಾಗ ಹೌದು. ಇಬ್ಬರ ಒಂದು ಯಾವುದು ಭಾಷೆ ಒಂದಾದಾಗ ಅವಾಗ ಆತ್ಮೀಯತೆ, ನನ್ನತನ ಬರ್ತದೋ ಬರಲ್ವೋ? ಬರ್ತದೆ. ನಾನು ಮಹಿಳೆ, ನೀವು ಮಹಿಳೆ ಅಂತ ತಿಳ್ಕೊಳ್ಳಿ, ಆವಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಆಗುತ್ತೆ. ನಾನು ಪುರುಷ, ನೀವು ಮಹಿಳೆ ಅಂತಂದಾಗ ಅವಾಗ ಏನಾಗತ್ತೆ, ಕಷ್ಟ ಆಗ್ತದೆ. ನಾವು ಒಂದೇ ಜಾತಿಯವರು, ಒಂದೇ ಧರ್ಮದವರು, ಒಂದೇ ಊರಿನವರು, ಅವಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಓಕೆ, ಇಲ್ಲಿ ಭಗವಂತ ಹೇಳ್ತಾ ಇರೋದು ಮಕ್ಕಳೇ, ಶಾರೀರಿಕವಾಗಿ ಕೆಲವೊಬ್ಬರ ಡ್ರೆಸ್ ಚೇಂಜ್ ಇರಬಹುದು.
ಹೌದಾ? ಶಾರೀರಿಕವಾದ ಕೆಲವರಿಗೆ ಖಾರ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಸ್ವೀಟ್ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಎಣ್ಣೆ ಪದಾರ್ಥ ಇಷ್ಟ ಆಗಬಹುದು. ಆದರೆ ಯಾವ ಸಂಸ್ಕಾರ ಕಾಮನ್? ಪ್ರತಿಯೊಂದಲ್ಲೂ ಕೂಡ ಕಾಮನ್ ಯಾವ ಸಂಸ್ಕಾರ ಇರ್ತದೆ? ಪ್ರಪಂಚದಲ್ಲಿ ಎಲ್ಲರಿಗೂ ಕನ್ನಡ ಬರುತ್ತಾ? ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ಪುರುಷರಾಗಿರ್ತಾರಾ? ಇಲ್ಲ ಮತ್ತೆ ಕಾಮನ್ ಸಂಸ್ಕಾರ ಯಾವುದು? ಎಲ್ಲರೂ ಆತ್ಮರು. ಪ್ರತಿಯೊಂದು ಆತ್ಮನಿಗೂ ಶಾಂತಿ ಬೇಕು. ಹೌದು ಅಲ್ವೋ? ಹೌದು ಸ್ತ್ರೀ ಇರ್ಲಿ, ಪುರುಷ ಇರ್ಲಿ, ನಾಯಿ ಇರ್ಲಿ, ಕುರಿ ಇರ್ಲಿ, ಕೋಳಿ ಇರ್ಲಿ, ಸೊಳ್ಳೆ ಇರ್ಲಿ, ಭಾರತ ದೇಶದವನಿರ್ಲಿ, ವಿದೇಶದವನಿರ್ಲಿ, ಶ್ರೀಮಂತನಿರ್ಲಿ, ಬಡವರಿರ್ಲಿ, ಕಪ್ಪಗಿರ್ಲಿ, ಬೆಳ್ಳಗಿರ್ಲಿ, ಎಲ್ಲರಿಗೂ ಶಾಂತಿ ಬೇಕೋ ಬೇಡವೋ? ಬೇಕು ಪರಮಾತ್ಮನ ಸುಖ ಬೇಕೋ ಬೇಡವೋ? ಬೇಕು. ಬೇಕು ತಾನೆ? ಆವಾಗ ಆ ವಿಷಯವನ್ನ ನೀವು ಎದಗಡೆ ಇಟ್ಕೊಂಡು ಅವ್ರ ಜೊತೆಗೆ ಸಂಬಂಧವನ್ನು ಇಟ್ಟಾಗ ಆವಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೋ ಆಗಲ್ವೋ ಹೇಳಿ ಇವಾಗ? ಆಗುತ್ತೆ. ಆಗುತ್ತೆ. ಸಂಸ್ಕಾರ ಮಿಲನ ಯಾಕಾಗೋದಿಲ್ಲ? ಆತ್ಮ ಅಂತ ತಿಳಿದಾಗ ಮಾತ್ರ ಆಗುತ್ತೆ. ಹಾ, ಯಾಕಂದ್ರೆ ಆತ್ಮ ಅಂತ ತಿಳ್ಕೊಂಡಾಗ ನಿಮಗೂ ಶಾಂತಿ ಬೇಕು, ಅವ್ರಿಗೂ ಶಾಂತಿ ಬೇಕು. ನನ್ನ ಅಪ್ಪನೂ ಅವನೇ, ಅವರಪ್ಪನೂ ಅವನೇ, ನನ್ನ ಮನೆನೂ ಅದೇ, ಅವ್ರ ಮನೆನೂ ಅದೇ ಅದೇ ಅವಾಗ ಏನಾಗ್ಬಿಡ್ತದೆ? ಕಾಮನ್ ಆಗ್ಬಿಡ್ತದೆ. ಓಕೆ, ಇಲ್ಲಿ ನಾವೇನಾಗ್ತೀವಿ, ಯಾವುದೋ ಆತ್ಮನ ಜೊತೆಗೆ ವ್ಯವಹಾರ ಮಾಡ್ಬೇಕಾದ್ರೆ ಆತ್ಮನಾಗಿ ಹೋಗೋದಿಲ್ಲ. ಹೆಂಗ ಹೋಗ್ತೀವಿ? ಶರೀರದಿಂದ ಹೋಗ್ತೇವೆ. ನಾನು ಅತ್ತೆ, ನಾನು ಸೊಸೆ, ಹೌದು ತಾನೆ? ಹೌದು ನಾನು ಕರ್ನಾಟಕದವರು, ನೀವು ಆಂಧ್ರದವರು, ನಾನು ಶ್ರೀಮಂತ, ನೀನು ಬಡವ, ನಾನು ಬೆಳ್ಳಿಗಿದ್ದೇನೆ, ನೀನು ಕಪ್ಪಗಿದ್ದೇನೆ, ನಾನು ಆ ಒಂದು ವಿಭಿನ್ನತೆ ಸಂಸ್ಕಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋದಾಗ ಅಲ್ಲಿ ಸಂಸ್ಕಾರ ಮಿಲನ ಆಗೋದು ಆತ್ಮೀಯರು ಏನಾಗ್ತದೆ? ಕಷ್ಟವಾಗ್ತದೆ. ಕಾಮನ್ ಸಂಸ್ಕಾರ ಇಟ್ಕೊಂಡು ಹೋಗಿ. ಉದಾಹರಣೆಗೆ ನೋಡಿ, ಒಂದು ನೀರು ಹೆಂಗಿರ್ತದೆ? ವಾತಾವರಣ ಬಿಸಿ ಆದಾಗ ನೀರೇನಾಗ್ತದೆ? ಬಿಸಿ ಆಗತ್ತೆ, ಹಾ, ವಾತಾವರಣ ತಂಪಿದ್ದಾಗ ತಂಪಾಗುತ್ತೆ, ಓಕೆ. ನೀರಿನಲ್ಲಿ ಹಾಲು ಹಾಕಿದ್ರೆ ಕಲರ್ ಆಗುತ್ತೆ, ವೈಟ್. ತಗೊಳತ್ತ ತಾನೆ ಅದು? ಅದೇ ಹಾಲಿಗೆ ಸಾಂಬಾರ್ ಹಾಕಿದ್ರೆ ಹೊಡೆದೋಗುತ್ತೆ. ಕಾರಣ ಖಾರ. ಆ ನೀರಿನ ಜೊತೆಗೆ ಅದರಲ್ಲಿ ಉಪ್ಪು, ಹುಳಿ, ಖಾರ, ಒಗ್ಗರಣೆ, ತರಕಾರಿ, ಬೆಳೆ ಎಲ್ಲ ಏನಾಗಿದೆ? ಸೇರಿದೆ. ಅದಕ್ಕಾಗಿ ಸಾಂಬಾರನ್ನ ಹಾಲಿನಲ್ಲಿ ಹಾಕಿದಾಗ ಅದು ಎರಡೂ ಮಿಲನ ಆಗಲ್ಲ. ಇಲ್ಲಿ ನಮ್ಮ ಸಂಸ್ಕಾರ ಮಿಲನ ಯಾಕಾಗೋದಿಲ್ಲ ಗೊತ್ತಾಯ್ತಾ? ಯಾಕಾಗೋದಿಲ್ಲ ಹೇಳಿ? ಶರೀರ ನೋಡೋದ್ರಿಂದ. ಆತ್ಮದ ಜೊತೆಗೆ ನಾನು ಎದುರುಗಡೆ ಇರುವಂತ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ನಾನು ಸ್ತ್ರೀ, ನಾನು ಪುರುಷ, ನಾನು ಅತ್ತೆ, ನಾನು ಸೊಸೆ, ಇದನ್ನೆಲ್ಲ ಸೇರಿಸಿಕೊಂಡು ಅವರ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಹೋಗುವಂತ ಕಾರಣದಿಂದ ಸಂಸ್ಕಾರ ಮಿಲನ ಆಗೋದಿಲ್ಲ. ಸಂಸ್ಕಾರ ಮಿಲನ ಆಗ್ಲಿಕ್ಕೆ ಏನಿರ್ಬೇಕು? ಇಬ್ಬರ ಸಂಸ್ಕಾರ ಏನಾಗಿರ್ಬೇಕು? ಒಂದೇ. ಯಾವ ಸಂಸ್ಕಾರ ಎಲ್ಲರಲ್ಲೂ ಒಂದೇ? ಆತ್ಮೀಯ ಸಂಸ್ಕಾರ. ನಾವೆಲ್ಲ ಆತ್ಮಗಳು ಈ ಸ್ಥೂಲ ಪ್ರಪಂಚಕ್ಕೆ ಬಂದಿರೋದು ಆತ್ಮಿಕ ಸುಖವನ್ನ ಅನುಭವ ಮಾಡಲಿಕ್ಕೆ. ಅವರಿಗೆ ಬೇಕಾಗಿರೋದನ್ನ ನೀವು ಕೊಟ್ಟಾಗ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಸರಿ, ಬೆಂಗಳೂರಿನವರು ಮೌಂಟ್ ಅಬುಗೆ ಹೋಗಿರ್ತಾರೆ. ಎಲ್ಲಿ ಹೋಗಿರ್ತಾರೆ? ಒಂದು ತಿಂಗಳ ಸೇವೆಗೆ. ಎಷ್ಟು ತಿಂಗಳಿಗೆ? 26 ದಿನ ಊಟ ಮಾಡ್ತಾರೆ. ನಾಲ್ಗೆ ಎಲ್ಲ ಸಪ್ಪೆ 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 ಸಪ್ಪೆ. ಯಾಕೆ? ನಾಲ್ಗೆ ಸಪ್ಪೆ ಯಾಕೆ? ಯಾಕಂತಂದ್ರೆ ರೊಟ್ಟಿ ಮತ್ತು ಅನ್ನ. 27ನೇ ದಿನಕ್ಕೆ ಒಬ್ಬರು ಅಣ್ಣವ್ರು ಸಿಗ್ತಾರೆ ಅವ್ರಿಗೆ. ಅಕ್ಕೋರೆ, ನಾನು VIP ಕಿಚನ್ ಅಲ್ಲಿ ಮುದ್ದೆ ಮಾಡಿದ್ದೇನೆ, ಬನ್ನಿ ತಿನ್ನಿ ಅಂತ ಹೇಳ್ತಾರೆ. ಮುದ್ದೆ ಮಾಡ್ಬಿಟ್ಟು ಬಿಸಿ ಬಿಸಿ ಅವರೇ ಕಾಳು ಸಾಂಬಾರ್ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಟ್ಟಾಗ ಇವ್ರಿಗೆ ಸ್ವರ್ಗನೇ ಇರ್ತದೆ. ಇಲ್ಲಿ ಮೌಂಟ್ ಅಬುದಲ್ಲಿ. ಯಾಕಂದ್ರೆ ಬೇಕಾಗಿರೋ ಆಹಾರ ಸಿಕ್ಬಿಟ್ಟಿದೆಯಲ್ಲ, 26 ದಿನದಿಂದ ಸಿಕ್ಕಿರ್ಲಿಲ್ವಲ್ಲ. ಹಾಗೆ ಆತ್ಮೀಯರೇ, ಪ್ರತಿ ಆತ್ಮನ ಜೊತೆಗೆ ನೀವು ವ್ಯವಹಾರವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರೋದನ್ನ ನಿಮ್ಗೆ ನೀವು ಕೊಟ್ಟಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಡಾಕ್ಟರ್ ಹತ್ರ ಹೋಗ್ತೀರಾ, ಯಾಕೆ ಹೋಗ್ತೀರಿ? ಬಾಡಿ ಚೆಕಪ್.
ಟ್ರೀಟ್ಮೆಂಟ್ ತಗೊಳ್ಳಿಕ್ ಹೋಗ್ತೀರಾ, ಸರಿ. ಡಾಕ್ಟರ್ ಮೇಲೆ ಸಿಟ್ಟು ಬರ್ತದೆ, ಬಾಯಿ ಮುಚ್ಕೊಂಡಿರ್ತೀರೋ ಗಲಾಟೆ ಮಾಡ್ತಿರೋ? ಬಾಯಿ ಮುಚ್ಕೊಂಡಿರೋ. ಯಾಕೆ? ಟ್ರೀಟ್ಮೆಂಟ್ ಗೊತ್ತಾಗಲ್ಲ. ಅವ್ರದ್ದು ಕೆಲಸ ಆಗ್ಬೇಕಲ್ಲ, ಹೌದು. ಕಾಯಿಲೆ ಗುಣ ಆಗ್ಬೇಕಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ಅವರಿಗೆ ತಕ್ಕಾಗ ಅವ್ರು ಹೇಳ್ದಾಗ ನಾವ್ ಕೇಳ್ತೇವೋ ಕೇಳಲ್ವೋ? ಹೇಳ್ತೀವಿ. ಕಾಯಿಲೆ ಗುಣ ಆಗ್ಬೇಕು, ನೋವು ಕಡಿಮೆ ಆಗ್ಬೇಕು ಅಂತ ಪಥ್ಯವನ್ನ ಫಾಲೋ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ನಮ್ಗೆ ಸಂಪಾದನೆ ಆಗ್ಬೇಕು ಅಂತ ನಿದ್ರೆ ಬರ್ತಾ ಇದ್ರು ಅಮೃತ ಒಳಗೆ ಎದ್ಬಿಟ್ಟು ಯೋಗ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಅಲ್ವಾ? ಸಂಸ್ಕಾರ ಎಷ್ಟು ಮಜಾ ಇರ್ತದೆ ಅಂತಂದ್ರೆ ಆದ್ಮೇಲೆ ನಮ್ಮ ಮನಸ್ಸಿನಲ್ಲೇ ಇರ್ತದೆ. ನನ್ನ ಮಗಳು ಒಳ್ಳೆವಳು ಅಂತ ನೀವು ಸಂಸ್ಕಾರ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಒಳ್ಳೇದೆ. ನನ್ನ ಸೊಸೆ ಕೆಟ್ಟವಳು ಅಂತಂದ್ರೆ ಯೋಗೇಶ್ ಅಣ್ಣ ಸರಿ ಅಂತ ಬಿಟ್ಟು ಸೀಲ್ ಹಾಕೊಂಡ್ಬಿಡಿ. ಅವ್ರು ಎಷ್ಟು ಬೈದ್ರು ಕೂಡ ಅವ್ರು ಹೇಳಿ ಸರಿನೇ. ಅವ್ರು ಸರಿ ಇಲ್ಲ ಅಂತ ಒಂದ್ ಸೀಲ್ ಹಾಕೊಂಡ್ಬಿಟ್ಟು ಅವ್ರು ಒಳ್ಳೇದೇ ಹೇಳಿದ್ರು ಅವ್ರು ಬೇಕಂತ ನಮ್ಗೆ ಏನ್ ಮಾಡ್ತಿದಾರ? ನಿಂದನೆ ಮಾಡ್ತಿದ್ದಾರೆ. ಇದು ಯಾರ ಕೈಯಲ್ಲಿದೆ? ನಮ್ದು ಕೈಯಲ್ಲಿ. ಹೌದು ತಾನೆ? ಅದಕ್ಕೆ ಶಿವಬಾಬಾ ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾರೋ ಕೆಟ್ಟದನ್ನ ಬಯಸ್ತಾರೋ? ಒಳ್ಳೇದನ್ನೇ ಬಯಸ್ತಾರೆ. ಆದ್ರೆ ನಾವು ಬಾಬನಿಗೆ ಏನ್ ಮಾಡ್ತಾ ಇರ್ತೀವಿ? ನಿಂದನೆ ಮಾಡಿರ್ತೀವಿ. ಜಗಳ ಮಾಡ್ತಿರ್ತೀವಿ, ಗಲಾಟೆ ಮಾಡ್ತಿರ್ತೀವಿ, ಅಳ್ತಾ ಇರ್ತೀವಿ, ಕೂಗ್ತಾ ಇರ್ತೀವಿ, ಕಷ್ಟ ನೀನೇ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತೀವಿ. ನಾವ್ ಏನು ಹೇಳಿದ್ರು ಕೂಡ ಅವರು ಚೇಂಜ್ ಆಗೋದಿಲ್ವಲ್ಲ. ಶುಭ ಭಾವನೆನೇ ತಾನೇ ಕೊಡ್ತಾರೆ. ಮತ್ತೊಬ್ಬ ಜಗಳ ಮತ್ತೊಬ್ಬ ಎಲ್ಲಿಗೆ ಹೋಗ್ತೀವಿ? ಅಲ್ಲಿಗೆ ಮಗು ಅಮ್ಮನ ಜೊತೆ ಜಗಳ ಮಾಡಿದ್ರು ಕೂಡ ರಾತ್ರಿ ಮಲಗಲಿಕ್ಕೆ ಯಾರು ಬೇಕು? ಅಮ್ಮನೇ ಬೇಕು. ಯಾಕಂತಂದ್ರೆ ಮಗು ಅಮ್ಮನ ಜೊತೆ ಜಗಳ ಮಾಡಿದ್ರು ಕೂಡ ಅಮ್ಮ ಮಗುವಿನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಇಟ್ಕೊಳ್ಳೋದಿಲ್ಲ, ಕ್ಷಮಿಸಿ ಬಿಡ್ತಾಳೆ. ಹಾಗೆ ಬೇರೆ ನಮ್ಮಲ್ಲಿ ಕ್ಷಮಿಸುವ ಗುಣ ಬೇಕು. ಸಂಸ್ಕಾರ ಮಿಲನ ಯಾವ್ದಲ್ಲಿ ಮಾಡೋಣ? ಆತ್ಮಿಕ ರೂಪದಲ್ಲಿ ಮಾಡೋಣ. ನಾವ್ ಯಾವ ರೂಪದಲ್ಲಿ ಮಾಡ್ಲಿಕ್ಕೆ ಹೋಗ್ತೀವಿ? ಶಾರೀರಿಕ ರೂಪದಲ್ಲಿ ಮಾಡ್ಲಿಕ್ಕೆ ಹೋದಾಗ ಶಾರೀರಿಕ ಸಂಸ್ಕಾರ ಬೇರೆ ಬೇರೆ, ಬೇರೆಯವರ ಇಚ್ಛೆಗಳು ಬೇರೆ. ಊಟದ ಬಗ್ಗೆ ಇಲ್ಲಿ, ಡ್ರೆಸ್ಸಿನ ಬಗ್ಗೆ ಇಲ್ಲಿ, ಟೈಲ್ಸಿನ ಬಗ್ಗೆ ಇಲ್ಲಿ, ಮನೇಲಿ ಬೇಕಾದಿರ್ಲಿ. ಓಕೆ, ಮನೇಲಿ 3 ಜನ ಇದ್ರೆ ಮನೇಲಿ 3 ವೆರೈಟಿ ಕಲರ್ ಇಂದ ಏನ್ ಬೇಕು? ಟೈಲ್ಸ್ ಬೇಕು. ಇವ್ರಿಗೆ ಸೆಟ್ ಆಗಿದೆ ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಆಗಿದ್ದು ಇವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಸಂಸ್ಕಾರ ಬೇರೆ ಬೇರೆನೆ. ಹೌದು. ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಜೊತೆಗೂ ನಾವು ಆತ್ಮಿಕ ಶಕ್ತಿಯನ್ನ ತೆಗೆದುಕೊಂಡು ಅವರಿಗೆ ಆತ್ಮದ ರೂಪದಲ್ಲಿ ನಾವು ಕೊಡ್ತಾ ಹೋದಾಗ ಜಗಳಗಳಾಗೋದಿಲ್ಲ. ಅದನ್ನೇ ಬಾಬಾ ಲಾಸ್ಟ್ ಮಿಲ್ನದ ಮೊದಲು ನಮ್ಗೆ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ. ಮಕ್ಕಳೇ, ಯಾವುದೇ ಆತ್ಮವನ್ನು ನೋಡಿದಾಗ ಅವರನ್ನ ಪವಿತ್ರ ಶುದ್ಧವಾದ ಆತ್ಮ ಅಂತ ನೋಡಿ ಅವರಿಗೆ ಪರಮಾತ್ಮನ ಶಕ್ತಿಯನ್ನ ಕೊಡಿ. ಅವಾಗ ಏನಾಗ್ತದೆ? ಸಂಸ್ಕಾರ ಮಿಲನ ಆಗ್ತದೆ. ಆಗತ್ತೋ ಆಗಲ್ವೋ? ನಿಮ್ಗೆಲ್ಲರಿಗೂ ಐಸ್ ಕ್ರೀಮ್ ಇಷ್ಟ ಅಂತ ತಿಳ್ಕೊಳ್ಳಿ, ಸಿಕ್ಕೇ ಇರ್ತದೆ. ಐಸ್ ಕ್ರೀಮ್ ಕೊಟ್ಟ ಖುಷಿಯಿಂದ ತಿಂತಿರೋ ತಿನ್ನಲ್ವೋ? ಯಾರು ಕೊಡಲಿಕ್ಕೆ ನಿಮಿತ್ತ ಆಗಿದಾರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೋ ಹೇಳಲ್ವೋ? ಜಗಳ ಮಾಡ್ತೀರಾ? ಇಲ್ಲ. ಜಗಳ ಮಾಡ್ಲಿಕ್ಕಂತ ಬಂದಿರ್ತೀರಾ, ಐಸ್ ಕ್ರೀಮ್ ತಿಂದಾಗ ಏನಾಗ್ತದೆ? ಆಶೀರ್ವಾದ ಕೊಡ್ತೀರೋ ಕೊಡಲ್ವೋ? ಕೊಡ್ತೇವೆ. ಅದಕ್ಕಾಗಿ ಆತ್ಮೀಯರೇ, ಸಂಸ್ಕಾರ ಮಿಲನ ಮಾಡಬೇಕು ಅಂತಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಸಂಸ್ಕಾರ ತಕ್ಕಾಗಿ ನಾನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಚೇಂಜ್ ಮಾಡ್ಕೊಳ್ಬೇಕು ಅಂದ ಮಾತ್ರಕ್ಕೆ ಅವರ ವಿಕಾರದ ಸಂಸ್ಕಾರಕ್ಕೆ ನಾವು ಚೇಂಜ್ ಮಾಡ್ಕೊಳ್ಳೋದಲ್ಲ. ಯಾರ್ದೋ ಮನೆಗೆ ಹೋಗಿರ್ತೀವೋ, ನಾನ್ ವೆಜ್ ತಿಂತ ನಾವು ತಿನ್ಲಿಕ್ಕಾಗತ್ತಾ? ಇಲ್ಲ. ಅವ್ರು ಫಿಲ್ಮಿಗೆ ಹೋಗ್ತಂದ್ರೆ ನಾವು ಹೋಗ್ಲಿಕ್ಕಾಗತ್ತಾ? ಇಲ್ಲವಲ್ಲ. ಎಲ್ಲಾ ವಿಷಯದಲ್ಲೂ ಕೂಡ ನಾವು ಎದುರುಗಡೆ ಇರುವ ಆತ್ಮಗಳ ಜೊತೆಗೆ ಸಂಸ್ಕಾರ ಮಿಲನವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಿಮ್ಮ ಈ ಆಧ್ಯಾತ್ಮಿಕ ಸಂಸ್ಕಾರ ಸ್ಟ್ರಾಂಗ್ ಆಗಿದ್ರೆ ಏನಾಗ್ತದೆ? ಅವರಿಗೆ ಅದರ ಅವಶ್ಯಕತೆ ಇರುವಂತ ಕಾರಣದಿಂದ ನೀವು ಅವರಿಗೆ ಕೊಟ್ಟಾಗ ಅವರು ನಿಮ್ಮ ಮಾತನ್ನ ಹೇಳ್ತಾರೆ. ಕೆಲವೊಂದ್ಸಲ ನೋಡಿ, ಕೆಲವೊಬ್ರು ಕೆಲಸ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ, ಮನೆಯವರಿರ್ಲಿ ಹೊರಗಡೆಯವರಿರ್ಲಿ, ಸರಿ ಓಕೆ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳಿ ಅವ ಕೆಲಸ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರ ತಾನೆ? ಯಾವ್ದೋ ಒಂದು ವ್ಯಕ್ತಿಗೆ ದಿನಗೂಲಿ ಕೆಲ್ಸಕ್ಕೆ ಕರೀರಿ, ಅವನೇನ್ ಮಾಡ್ತಾನೆ? ವೆಂಕಟೇಶಣ್ಣ, ದಿನಗೂಲಿಗೆ ಕೆಲ್ಸ ಕರೆದವನೇನ್ ಮಾಡ್ತಾನೆ? ಹೇಗೆ ಟೈಮ್ ಪಾಸ್ ಮಾಡ್ಬೇಕು, ಹೇಗೆ ಟೈಮ್ ಪಾಸ್ ಮಾಡ್ಬೇಕು ಅದನ್ನು ಮಾತ್ರ ನೋಡ್ತಾ ಇರ್ತಾನೆ. ಮೇನ್ ಕೆಲಸ ಎಂದು ಅಷ್ಟೇ ಟೈಮ್ ಪಾಸ್ ಮಾಡ್ಬೇಕು. ಹೌದಾ? ಸರಿ. ಅದೇ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ. ನೋಡಪ್ಪ, ಇಷ್ಟು ಕೆಲಸ ಇಷ್ಟು ಕೊಡ್ಬೇಕು ನಿನಗೆ, 5,000 ರೂಪಾಯಿ ಕಾಂಟ್ರಾಕ್ಟ್ ಮಾತಾಡಿದಾಗ 1 ವಾರದ ಕೆಲಸ 3 ದಿನದಲ್ಲಿ ಹಗಲು ರಾತ್ರಿ ಮಾಡಿ ಮುಗಿಸ್ತಾನೋ ಮುಗಿಸಲ್ವೋ?
ಕಾರಣ ಕಾರಣ ಅವನಿಗೆ ಬೇಕಾಗಿರುವಂತ ಫಲ ಸಿಗತ್ತೆ ಅಂತಂದ್ರೆ ಅವನಲ್ಲಿ ಮಾಡುವಂತ ಗುಣ ಸಂಸ್ಕಾರ ಇದೆ ಅಂತ ಅರ್ಥ. ಹೌದು ಅಲ್ವೋ? ಹೌದು. ಹೌದು. ಹಾಗೆ ಚಿಕ್ಕ ಮಕ್ಕಳಿಗೆ ನೀನು ಈ ಕೆಲಸವನ್ನ ಮಾಡ್ತೇನೆ, ಈ ಗಿಫ್ಟ್ ಕೊಡ್ತೇನೆ ಅಂತ ಹೇಳ್ಬಿಡಿ, ಅವಾಗ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅಲ್ವಾ? ಹಾಗೆ ಆತ್ಮೇಲೆ ಪ್ರತಿಯೊಂದು ಆತ್ಮನಿಗೆ ಇವತ್ತು ಪರಮಾತ್ಮಾನುಭೂತಿಯ ಅವಶ್ಯಕತೆ ಇರುವಂತ ಕಾರಣದಿಂದ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅಥವಾ ನೀವು ಸಂಕಲ್ಪದ ಮೂಲಕ ಶುಭ ಭಾವನೆ ಶುಭ ಕಾಮನೆ ಮೂಲಕ ಪರಮಾತ್ಮನ ಶಕ್ತಿಯನ್ನು ಅವರಿಗೆ ಕೊಟ್ಟಾಗ ಆಟೋಮೆಟಿಕಲಿ ಅವರ ಸಂಸ್ಕಾರ ನಿಮ್ಮ ಜೊತೆಗೆ ಏನಾಗ್ತದೆ? ಬಂದು ಬಿಡ್ತೈತೆ. ಮಿಲನ ಆಗತ್ತೆ. ಈಗ ನೀವೆಲ್ಲ ಜೂಮ್ ನಲ್ಲಿ ಬಂದಿದ್ದೀರಲ್ಲ, ನಿಮ್ದು ಮತ್ತು ನನ್ನ ಸಂಸ್ಕಾರ ಬೇರೆ ಬೇರೆ, ಹೌದು ಅಲ್ವೋ? ಹೌದು. ಊರು ಬೇರೆ, ಓಕೆ, ಕೆಲವರು ತೆಲುಗು, ಕೆಲವರು ಊಟ ತಿಂಡಿ ಬೇರೆ, ಡ್ರೆಸ್ ಬೇರೆ, ಬೇರೆ ಬೇರೆ ಅಲ್ವಾ? ಅದು ನಾವೆಲ್ಲ ಯಾಕೆ ಸೇರಿದ್ದೀವಿ? ಈಶ್ವರೀಯ ಜ್ಞಾನವನ್ನ ಕೇಳಲಿಕ್ಕೆ, ಈಶ್ವರ ಶಕ್ತಿಯನ್ನ ಪಡ್ಕೊಳ್ಲಿಕ್ಕೆ, ಅದರ ಅನುಭೂತಿ ಮಾಡ್ಲಿಕ್ಕೆ. ಆವಾಗ ನಮ್ಮಲ್ಲಿ ಏನಿದೆ? ಏಕತೆ ಇದೆ ಅಲ್ವಾ? ನಾವೆಲ್ಲ ಒಂದು ಪರಿವಾರ, ಒಂದು ಕುಟುಂಬ, ಒಂದು ಸಂಸಾರ ಅಲ್ವಾ? ಕೆಲವೊಂದ್ಸಲ ಏನ್ ಹೇಳ್ತೀವಿ, ಅಣ್ಣವ್ರೇ ಏನು ಮಾಡೋದು, ಯಾವ ಜನ್ಮದ ಲೆಕ್ಕಾಚಾರನೂ ಏನು, ನಮ್ಮ ಮಕ್ಕಳ ಜೊತೆಗೆ ಪತಿ ಜೊತೆಗೆ ಏನ್ ಮಾಡ್ತೇನೆ, ತುಂಬಾ ಹೆಣಗಾಡ್ತಾ ಇದ್ದೇನೆ, ಅದೇನ್ ಮಾಡೋದು, ನಮ್ಮ ಸಂಸಾರ ಅಲ್ವಾ, ಯಾರಿಗೆ ಹೇಳೋದು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಯಾಕೆ? ನನ್ನ ಸಂಸಾರ ನಮ್ಮ ಸಂಸಾರ ಯಾರಿಗೆ ಹೇಳೋದು? ಆಗ ಸಂಸಾರ ನನ್ನ ಸಂಸ್ಕಾರ ಹೇಳೋದ್ರಿಂದ ಅಲ್ಲಿ ಏನ್ ಮಾಡ್ತಿದೀವಿ? ಸಂಸ್ಕಾರ ಮಿಲನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಮಿಲನ ಆಗ್ಲಿಕ್ಕೆ ಅಲ್ಲಿ ಏನಾದ್ರೂ ಒಂದೇನಿರ್ಬೇಕು? ಕಾಮನ್ ವಿಷಯ ಇರಬೇಕು ಅಲ್ವಾ? ಸ್ಕೂಲಲ್ಲೂ ಕೂಡ ನೋಡಿ, ಯಾರಾದ್ರು ಸ್ಪೋರ್ಟ್ಸ್ ಆಡೋರಿದ್ರೆ ಅವ್ರದ್ದೊಂದು ಗ್ರೂಪ್ ಇರ್ತದೆ ಅಲ್ವಾ? ರ್ಯಾಂಕ್ ಸ್ಟೂಡೆಂಟ್ಸ್ ಇಂದ ಒಂದ್ ರೀತಿ ಗ್ರೂಪ್ಗಳಿರ್ತವೆ, ಕಲ್ಚರಲ್ ಪ್ರೋಗ್ರಾಮ್ ನೋಡೋದು ಒಂದ್ ರೀತಿ ಗ್ರೂಪ್ ಇರ್ತದೆ. ಮಿಲನ ಆಗ್ಬೇಕು ಅಂತ ಅಲ್ಲಿ ಏನಾದ್ರೂ ಒಂದೇನಿರ್ಬೇಕು? ನಿಯರ್ ಬೈ ಮ್ಯಾಚ್ ಆಗುವಂತ ಸಂಸ್ಕಾರ ಇರಬೇಕು. ಈಗ ಹೇಳಿ ಆದ್ಮೇಲೆ ಯಾವ ಸಂಸ್ಕಾರದಿಂದ ನಾವು ಆತ್ಮಗಳ ಜೊತೆ ಮಿಲನವನ್ನ ಮಾಡಬಹುದು? ಆತ್ಮಿಕ ಸಂಸ್ಕಾರದಿಂದನೂ ಶಾರೀರಿಕ ಸಂಸ್ಕಾರದಿಂದನೂ? ಆತ್ಮಿಕ ಆತ್ಮಿಕ ಸಂಸ್ಕಾರ ನೋಡಿ, ಸತ್ಯುಗದಲ್ಲಿ ಅವನು ರಾಜನಾಗಿರಬಹುದು, ದ್ವಾಪರ ಯುಗದಲ್ಲಿ ಭಕ್ತನಾಗ್ಬಹುದು, ಈಗ ಜ್ಞಾನಿ ಆಗ್ಬೋದು ಆತ್ಮ. ಆದ್ರೆ ಪೂರ್ತಿ 84 ಜನ್ಮದಲ್ಲಿ ಪ್ರತಿದಿನ ಆತ್ಮನಿಗೆ ಶಾಂತಿ ಬೇಕೋ ಬೇಡವೋ? ಬೇಕು. ಯಾರಾದ್ರೂ ಸಿಟ್ಟು ಬೇಕು ಅಂತ ಹೇಳ್ತಾರ? ಬೇಡ. ಹೊಟ್ಟೆ ಕಿಚ್ಚಬೇಕು ಅಂತ ಹೇಳ್ತಾರ? ಬೇಡ. ನೋವು ಬೇಕು ಅಂತ ಹೇಳ್ತಾರ? ಹ್ಮ್. ಅಂದ್ರೆ ಯಾರಿಗೆ ಏನು ಬೇಕು ಅದನ್ನ ನೀವು ಕೊಟ್ಟಾಗ ಆಟೋಮೆಟಿಕಲ್ ಅವ್ರೇನ್ ಮಾಡ್ತಾರೆ? ಅವ್ರು ನಿಮ್ಮವ್ರಾಗೆ ಆಗ್ತಾರೆ. ಅವ್ರು ನಿಮ್ಮವ್ರು ಯಾಕೆ ಆಗೋದಿಲ್ಲ ಅಂತಂದ್ರೆ, ಅವ್ರಿಗೆ ಬೇಕಾಗಿರೋದನ್ನು ಕೊಡದೇನೆ ಬೇಡದೆ ಇರೋದನ್ನು ಕೊಡಲಿಕ್ಕೆ ನೀವು ಅವ್ರನ್ನ ಏನ್ ಮಾಡ್ತೀರಿ? ಫೋರ್ಸ್ ಮಾಡ್ತೀರಿ. ಅವಾಗಲ್ಲ ಒಪೋಸಿಷನ್ ಆಗುತ್ತೆ. ಬರುತ್ತೆ. ಅದಕ್ಕೆ ಸಂಸ್ಕಾರ ಮಿಲನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪರಮಾತ್ಮನ ಶಕ್ತಿಯನ್ನ ಕೊಡ್ತಾ ಹೋಗಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡಾಗ ತುಂಬಾ ವಿಷಯದಲ್ಲಿ ನಾವು ಕಾಮನ್ ಆಗ್ತೀವಿ ಆತ್ಮೇಲೆ. ಹೌದಲ್ವ? ನಮ್ಮ ಆತ್ಮ ಕೊಂಡಾಗ ನಾವ್ ಯಾವ ದೇಶದವರು? ಭಾರತ ದೇಶ. ನನ್ ಪರಂಧಾಮ ಭಾರತ ದೇಶದಿಂದ ಬಂದ್ಬಿಡ್ತಲ್ಲಿ. ಹೌದು. ಆತ್ಮ ಅಂತ ತಿಳ್ಕೊಂಡಾಗ ಸ್ತ್ರೀ ಪುರುಷ ಶ್ರೀಮಂತರು ಬಡವರು ಇದು ಯಾವ್ದಾದ್ರು ಬರುತ್ತಾ? ಇಲ್ಲ. ದೊಡ್ಡವರು ಚಿಕ್ಕವರು ಮೊದಲು ಬಂದಿದ್ದಾರೆ, ಆಮೇಲೆ ಬಂದಿದ್ದಾರೆ, ಚಿಕ್ಕ ಮಕ್ಕಳು ದೊಡ್ಡವರು, ನಾನು ಸೀನಿಯರ್ ನಾನು ಜೂನಿಯರ್, ಏನಾದ್ರು ಬರ್ತದ ಅಲ್ಲಿ? ಏನು ಬರ ಏನು ಬರೋದಿಲ್ಲ. ಪರಮಾತ್ಮನದ ಊಟ ತಂದಿದೀವಿ, ನಿಮ್ಗೆಲ್ಲ ಕೊಡ್ತಾ ಇದೀವಿ, ಬಾಯಿ ತುಂಬಾ ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ, ಅಷ್ಟೇ. ಅಷ್ಟಕ್ಕೆ ಮಾತ್ರ ಸಂಬಂಧ, ಅಷ್ಟಕ್ಕೆ ಮಾತ್ರ ಸಂಸ್ಕಾರ. ಹೌದು ತಾನೆ? ಹಾಗಾದ್ರೆ ಬೇರೆ ಬೇರೆ ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಇರುವಂತ ಕಾರಣದಿಂದ ಕ್ಲಾಶಸ್ಗಳು ಬರಬಾರ್ದು ಅಂತಂದ್ರೆ ಅಲ್ಲಿ ಸಂಸ್ಕಾರ ಮಿಲನ ಆಗ್ಲೇಬೇಕಾಗ್ತದೆ. ಅದನ್ನು ಯಾರು ಮಾಡ್ಬೇಕು? ನಾನು ಮಾಡ್ಬೇಕು, ಬೇರೆಯವ್ರು ಮಾಡ್ಬೇಕು? ನಾನೇ ಮಾಡ ನಾನೇ ಮಾಡ್ಬೇಕು. ತುಂಬಾ ಜನರ ಕಂಪ್ಲೇಂಟ್ ಏನ್ ಗೊತ್ತಾ? ಏನ್ ಹೇಳಿ ಕಂಪ್ಲೇಂಟ್? ಅವ್ರು ಮಾಡ್ಲಿ. ಅಣ್ಣವ್ರೆ ನಾನ್ ಕರೆಕ್ಟ್ ಆಗಿದ್ದೇನೆ, ಯಾರು ಸರಿ ಇಲ್ಲ? ಬೇರೆಯವ್ರು ಸರಿ ಇಲ್ಲ. ಯಾರೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಓಕೆ, ಯಾಕೆ ಯಾರು ಸರಿ ಇಲ್ಲ? ಭಗವಂತ ಸುಂದರವಾದ ಮಾತನ್ನ ಹೇಳ್ತಾರೆ. ಒಂದ್ ಅಂಗಡಿಗೆ ಹೋಗ್ಬಿಟ್ಟು ದಿನಸಿ ಐಟಮ್ ತಗೊಂಡು ದುಡ್ಡು ಕೊಟ್ಬಿಟ್ಟು ಬಂದ್ರೆ ಅವ್ನು ನಿಮ್ಮ ಹತ್ರ ಜಗಳ ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಆಲ್ರೆಡಿ ನೀವು ಸಾಲ ಮಾಡಿದಿರಿ,
ಸಾಲದ ದುಡ್ಡನ್ನು ಕೊಟ್ಟಿದ್ದೀರಿ, ಎಲ್ಲಾ ದುಡ್ಡು ಅಲ್ದಿದ್ದು ಸ್ವಲ್ಪ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. 10,000 ರೂಪಾಯಿ ಸಾಲ ಇದೆ, ಸರಿ. ಇವತ್ತು ಐಟಮ್ ಖರೀದಿ ಮಾಡಿದ್ದು 1,000 ರೂಪಾಯಿ ಕೊಟ್ಟಿದ್ದೀರಾ, ಹಳೇದು 1,000 ರೂಪಾಯಿ ಹಣವನ್ನ ಕೊಟ್ಟಿದ್ದೀರಿ. ಅವಾಗ ಅವ್ನು ಜಗಳ ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಮಾಡ್ತಾನೋ ಮಾಡಲ್ವೋ? ಮಾಡಲ್ಲ. ಜಗಳ ಯಾವಾಗ ಮಾಡ್ತಾನೆ? ದುಡ್ಡು ಕೊಡೋದು. ಆಲ್ರೆಡಿ 10,000 ರೂಪಾಯಿ ಸಾಲ ಇದೆ, ಇನ್ನು 1,000 ರೂಪಾಯಿ ತಗೊಂಡ್ ಬಂದ್ಬಿಟ್ಟು ಲೆಕ್ಕದಲ್ಲಿ ಬರಕು ಅಂತಂದ್ರೆ ಗಲಾಟೆ ಮಾಡ್ತಾನೋ ಮಾಡಲ್ವೋ? ಮಾಡ್ತಾರೆ. ನೀವು ಮಾಡ್ತಾ ಇರೋದು ಏನ್ ಮತ್ತೆ? ನಾವು ಅದೇ ಮಾಡ್ತೀವಿ. ಆಲ್ರೆಡಿ ಲೆಕ್ಕಾಚಾರ ಇದೆ ಆತ್ಮಗಳ ಜೊತೆಗೆ. ಅವ್ರು ಸಿಟ್ಟು ಮಾಡೋದು, ಅವ್ರು ಸರಿ ಇಲ್ಲ ಅಂತ ಹೇಳೋದು, ಅವಾಗ ಲೆಕ್ಕಾಚಾರ ಆಗುತ್ತಾಗಲ್ವೋ? ಆಗುತ್ತೆ. ಅವ್ನು ಗಲಾಟೆ ಮಾಡ್ತಾನೋ ಮಾಡಲ್ವೋ? ಮಾಡ್ತಾರೆ. ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಆಗಲ್ಲ. ಸರಿ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಬೇಕು. ಹೆಂಗ್ ಸರಿ ಮಾಡೋದು? ಆತ್ಮಿಕರು ಪ್ರತಿದಿನ ಆಧ್ಯಾತ್ಮಿಕ ಸಂಪಾದನೆಯನ್ನ ಮಾಡಿ ಆ ಸಂಪಾದನೆಯನ್ನು ಅವ್ರಿಗೆ ಪೇಮೆಂಟ್ ಮಾಡ್ತಾ ಹೋಗಿ. ಆವಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಆಗುತ್ತೆ. ನಾವೆಲ್ಲ ಇಷ್ಟು ಜನ ಸೇರಿದೇವಲ್ಲ, ನಮ್ಮಲ್ಲಿ ಸಂಸ್ಕಾರ ಮಿಲನ ಇದೆಯೋ ಇಲ್ವೋ? ಇದೆ. ಯಾಕಿದೆ? ಯಾಕಿದೆ? ನಾವೆಲ್ಲ ಯಾಕಿದೆ? ಈಶ್ವರೀಯ ಪರಿವಾರದವರು. ಯಾಕಿದೆ ಅಂದ್ರೆ ನಿಮ್ದೆಲ್ಲರ ಲೆಕ್ಕಾಚಾರ ಯೋಗೇಶ್ ಅಣ್ಣ ಜೊತೆಗೆ ಇದೆ, ಅದಕ್ಕೆ ಬಂದಿದ್ದೀರಿ ನೀವು, ಹೌದಾ? ಹೌದು. ಆವಾಗ ನಮ್ಮಪ್ಪ ಅಲ್ಲಿ ಕೂತ್ಕೊಂಡು ನನ್ನ ಅಕೌಂಟ್ ನಿಮ್ಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಹೌದಾ? ಹೌದು. ನಿಮ್ ಅಕೌಂಟ್ ಕ್ಲಿಯರ್ ಆಗ್ತಾ ಇದೆಯಾ? ಹ್ಮ್. ಆಗ್ತಾ ಇದೆಯೋ ಇಲ್ವೋ? ಇಲ್ಲ. ಆ ಅಕೌಂಟ್ ಕ್ಲಿಯರ್ ಆಗ್ತಾ ಇಲ್ವಾ? ಆಗ್ತಾ ಇದೆ. ಕ್ಲಿಯರ್ ಆಗ್ತಾ ಆಗ್ತಾ ಇದೆ. ಇರುವಂತ ಕಾರಣದಿಂದ ನೀವು ನನಗೆ ಆಶೀರ್ವಾದ ಕೊಡ್ತಿರೋ ಶಾಪ ಕೊಡ್ತಿರೋ? ಆಶೀರ್ವಾದ. ಅರ್ಥ ಆಗ್ತಾ ಇದೆಯಾ? ಹಾಗೆ ಸದಾ ಕಾಲ ನಾವು ಭಗವಂತನನ್ನ ಜೊತೆಲಿ ಇಟ್ಕೊಂಡಾಗ ಬೇರೆಯವರಿಗೆ ಆತ್ಮಕ್ಕೆ ಕೊಡಬೇಕು ಹೇಳುವಂತ ಅದೊಂದು ನಮ್ದೇನಿರ್ಬೇಕು, ಅಟೆನ್ಷನ್ ಇರ್ಬೇಕು. ಯಾವ್ದ ಕೊಡ್ಬೇಕು? ಆತ್ಮ. ನಾವೆಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ ಆತ್ಮೀಯರೇ? ಆತ್ಮಕ್ಕೆ ಕೊಡೋ ಬದಲು ಶರೀರಕ್ಕೆ ಊಟ ಕೊಟ್ಟಿಲ್ವಾ, ಶರೀರಕ್ಕೆ ಬಟ್ಟೆ ಕೊಟ್ಟಿಲ್ವಾ, ಸಂಪಾದನೆ ಮಾಡ್ಬಿಟ್ಟು ಮಕ್ಕಳ ಫೀಸ್ ಅನ್ನ ಕಟ್ತಾ ಇಲ್ವಾ? ಇಲ್ಲಿ ತಪ್ತೀವಿ ಆತ್ಮೀಯರೇ. ನಮ್ಮ ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ಶರೀರಕ್ಕೆ ಬೇಕಾಗಿರೋದನ್ನ ನಾವು ಕೊಡೋದಲ್ಲಿ ಬ್ಯೂಸಿ ಮಾಡ್ಕೊಂಡಿದೀವಿ. ಮತ್ತೇನ್ ತಿಳ್ಕೊಳ್ತೀವಿ ಅಂದ್ರೆ ಶರೀರಕ್ಕೆ ಬೇಕಾಗಿರೋದನ್ನ ಕೊಟ್ರೆ ನನ್ನ ಅಕೌಂಟ್ ಲೆಕ್ಕಾಚಾರ ಏನಾಗ್ತದೆ? ಜಮಾತಿ. ಕ್ಲಿಯರ್ ಆಗ್ತದೆ ಅಂತ. ಕ್ಲಿಯರ್ ಆಗತ್ತಾ? ಇಲ್ಲ. ಇಲ್ಲ. ಯಾವ್ದನ್ನು ಕೊಡ್ಬೇಕು? ಆತ್ಮಿಕ ಜ್ಞಾನ. ಕಾರಣ ಲೆಕ್ಕಾಚಾರ ಇರೋದು ಆತ್ಮನ ಜೊತೆಗೋ ಶರೀರ ಜೊತೆಗೋ? ಆತ್ಮ ಜೊತೆ. ಆತ್ಮದ ಜೊತೆ. ಅವಾಗ ಯಾರಿಗೆ ಕೊಡಬೇಕು? ಆತ್ಮಕ್ಕೆ. ಅವಾಗ ಆತ್ಮಿಕ ಸಂಪಾದನೆ ಎಲ್ಲಿ ಮಾಡ್ತಿದ್ದೀರಿ? ಕೊಡಬೇಕು ಅಂದ್ರೆ ಸಂಪಾದನೆ ಇರಬೇಕು ತಾನೆ? ದಿನವಿಡೀ ಲೌಕಿಕ ಕೆಲಸ, ಆ ಕೆಲಸ, ಓವರ್ ಟೈಮ್, ಡ್ಯೂಟಿ, ಮತ್ತೊಂದು ಮಗದೊಂದು ಶಾರೀರಿಕವಾಗಿ ಮಾಡ್ತದೆ. ಆತ್ಮದಲ್ಲಿ ಏನಿದೆ ನಿಮ್ಮ ಹತ್ರ? ಏನಿಲ್ಲ. ನಿಮ್ಗೆ ಬೇಕಾಗಿರುವಷ್ಟೇ ಶಾಂತಿ ಸುಖ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಎಲ್ಲಿಂದ ದಾನ ಮಾಡ್ತೀರಿ? ಆಗಲ್ಲ. ಅದಕ್ಕಾಗಿ ಎಲ್ಲಿಯವರೆಗೆ ಸೀರಿಯಸ್ ಆಗಿ ತಪಸ್ಸನ್ನ ಮಾಡೋದಿಲ್ವೋ, ಸಾಧನೆ ಮಾಡೋದಿಲ್ವೋ, ಅಲ್ಲಿಯವರೆಗೆ ಸಂಸ್ಕಾರ ಮಿಲನ ಆಗೋದಿಲ್ಲ ಆತ್ಮೀಯರೇ. ಮಕ್ಕಳಿಗೆ ಶಿಕ್ಷಣ ಕೊಟ್ಟಿರ್ತೀರಿ, ಪತಿಗೆ ಊಟ ತಿಂಡಿ ಕೊಟ್ಟಿರ್ತೀರ, ಬಟ್ಟೆ ವಾಶ್ ಮಾಡಿ ಕೊಟ್ಟಿರ್ತೀರ, ಇಸ್ತ್ರಿ ಹಾಕೊಂಡಿರ್ತೀರ, ಆದ್ರೆ ಸಂಬಂಧದಲ್ಲಿ ಏನೂ ಇಂಪ್ರೂವ್ಮೆಂಟ್ಸ್ಗಳು ಆಗೋದಿಲ್ಲ. ಮನಸ್ಸಿನಲ್ಲಿ ಕ್ಲೇಶಗಳಿರ್ತವೆ, ಇನ್ನೂ ಭಿನ್ನಾಭಿಪ್ರಾಯಗಳಿರ್ತವೆ, ಪ್ರತಿಯೊಂದು ವಿಷಯದಲ್ಲೂ ಅಪೋಸಿಷನ್ ಬರುತ್ತೆ. ಕಾರಣ ಆತ್ಮದ ಲೆಕ್ಕಾಚಾರ ಕ್ಲಿಯರ್ ಬಾಬಾ ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ನೀವು ಕೇಳೋದೇ ಇಲ್ಲ. ಇಲ್ಲ ಅಣ್ಣವ್ರೆ, ಆ ಕೆಲಸ ಇದೆ, ಈ ಕೆಲಸ ಇದೆ, ಮಕ್ಕಳಿಗೆ ಮಾಡ್ಬೇಕು, ಪತಿಗೆ ಮಾಡ್ಬೇಕು, ಅತ್ತನಿಗೆ ಮಾಡ್ಬೇಕು, ಮಾವನಿಗೆ ಮಾಡ್ಬೇಕು, ಶರೀರಕ್ಕೆ ಮಾಡ್ಬೇಕು, ಬಟ್ಟೆಗೆ ಮಾಡ್ಬೇಕು. ಆಧ್ಯಾತ್ಮಿಕ ಸಂಪಾದನೆ ಇಲ್ಲ ಅಂತಂದ್ರೆ ಆತ್ಮೀಯರೇ, ಬರೀ ನಿಮ್ಮ ಹತ್ರ ಹಣ ಇರ್ತದೆ, ಮಕ್ಕಳು ಇರ್ತದೆ, ವಸ್ತು ಇರ್ತದೆ, ಹೊರತು ಮಾನಸಿಕ ನೆಮ್ಮದಿ ಇರೋದಿಲ್ಲ. ಎಲ್ಲ ಸಂಬಂಧಗಳಿರ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಜಗಳಗಳು, ಹೌದೋ ಅಲ್ವೋ? ಹೌದು. ಎಲ್ಲಿ ಹೋದ್ರು ಜಗಳ, ಲೌಕಿಕದಲ್ಲೂ ಜಗಳ, ಅಲೌಕಿಕದಲ್ಲೂ ಜಗಳ, ಎಲ್ಲಿಗೆ ಹೋದ್ರು ಜಗಳ, ಅವ್ರು ನೋಡಿದ್ರೆ ಆಗೋದಿಲ್ಲ, ಇವ್ರು ನೋಡಿದ್ರೆ ಆಗೋದು. ಕಾರಣ ಏನು? ಲೆಕ್ಕಾಚಾರ. ಅಕೌಂಟ್ ಸೆಟ್ಲ್ಮೆಂಟ್ ಇಲ್ಲ. ಸ್ಥೂಲವಾಗಿ ನಾವು ಮಿಲನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ನನಗೆ ಭೋಗ ಕೊಟ್ಟಿಲ್ಲ, ಅವ್ರಿಗೆ ಅಕ್ಕೋರು ಎಪ್ಪಲ್ ಕೊಟ್ಬಿಟ್ರು, ನನಗೆ ದಾಕ್ಷಿ ಕೊಟ್ಬಿಟ್ರು, ನನಗೆ ಮಾತಾಡ್ಸಿಲ್ಲ. ಈಗ ಸ್ಥೂಲ ರೂಪದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ಸಂಸ್ಕಾರ ಮಿಲನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, ಎಷ್ಟೇ ನೀವು ಜ್ಞಾನವನ್ನ ಕೇಳಿ, ಜ್ಞಾನವನ್ನ ಬೇರೆಯವ್ರಿಗೆ ಹೇಳಿ, ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಪರಿವರ್ತನೆ ಬರೋದಿಲ್ಲ. ಅದ ಧಾರಣೆ ಮಾಡ್ಬೇಕಂದ್ರೆ ಯೋಗ ಮಾಡ್ಲೇಬೇಕು, ಸಂಪಾದನೆ ಮಾಡ್ಲೇಬೇಕು.
ಅದಕ್ಕಾಗಿ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಯಾರಿಗೆ ಕೊಡ್ತಾ ಹೋಗಿ? ಆತ್ಮಕ್ಕೆ ಕೊಡ್ತಾ ಹೋಗಿ. ಭಗವಂತ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ತುಂಬಾ ಬಾಯಾರಿಕೆಯಿಂದ ಬಂದಿದ್ದಾರೆ. ಹೆಂಗ ಬಂದಿದ್ದಾರೆ? ಬಾಯಾರಿಕೆಯಿಂದ ಬಂದಿದ್ದಾರೆ. ತಕ್ಷಣ ಅವ್ರಿಗೆ ನೀರು ಬೇಕು, ತಲೆ ಸುತ್ತಾ ಇದೆ. ಏನಾಗ್ತಾ ಇದೆ? ತಲೆ ಸುತ್ತುತ್ತಾರೆ. ಸರಿ, ಆ ಯೋಗೇಶ್ ಅಣ್ಣನಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇರೋದಕ್ಕೆ 2 ಕೋಟಿ ರೂಪಾಯಿದು ವಜ್ರದ ಕಿರೀಟ ಕೊಡ್ತೀರಾ. ಏನ್ ಕೊಡ್ತೀರಿ? ಕಿರೀಟ ಅವಾಗ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಆಗಲ್ಲ. ಯಾಕೆ? 2 ಕೋಟಿ ಆಗಲ್ಲ. ಕೊಟ್ಟಿದಾರಲ್ಲ ನೀರು ಬಾಯಾರಿಕೆಯಿಂದ ನೀರ್ ನೀವು ಬೇಕು. ಬಾಯಾರಿಕೆಯಿಂದ ಬಂದಾಗ ನೀರ್ ಕೊಡ್ಬೇಕು. ಅಲ್ವಾ? ಈಗ ನಾವು ಆತ್ಮಲ್ಲಿ ಲೆಕ್ಕಾಚಾರ ಕೇಳ್ಕೊಂಡು ಬಂದಾಗ ನೀವು ಮಸಾಲೆ ದೋಸೆ ಮಾಡಿ ತಿನ್ನಿಸ್ತೀರಿ, ಗೋಬಿ ಮುಂಚೂರಿ ಮಾಡಿ ತಿನ್ನಿಸ್ತೀರಿ, ಅವರಿಗೆ ಬಟ್ಟೆ ಕೊಡಿಸ್ತೀರಿ, ಊರು ಸುತ್ತಿಸ್ತೀರಿ. ಲೆಕ್ಕಾಚಾರ ಕ್ಲಿಯರ್ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಎಷ್ಟು ಹೇಳಿದ್ರು ಯಾಕೆ ಅರ್ಥ ಆಗೋದಿಲ್ಲ ನಿಮ್ಗೆ? ಬಾಬಾ ಕೊಡುವಂತ ಹಣವನ್ನು ಊರು ಸುತ್ತಲಿ ಕರ್ಕೊಂಡು ಹೋಗೋದು, ವಸ್ತುಗಳನ್ನು ಕೊಡ್ಸೋದು. ಅಯ್ಯೋ ನನ್ನ ಮೊಮ್ಮಗು ಅಲ್ವಾ, ನನ್ನ ಮಗು ಅಲ್ವಾ? ಊರೆಲ್ಲ ಸುತ್ತಿಸಿದ್ರಲ್ಲ, ದಿನದಿಂದ ದಿನಕ್ಕೆ ನಿಮ್ ಗೌರವ ಜಾಸ್ತಿ ಕೊಡ್ತಿದಾರೋ ಕಡಿಮೆ ಕೊಡ್ತಿದಾರೋ? ಕಡಿಮೆ. ಸತ್ಯ ಹೇಳಿ. ಕಾರಣ ಏನು ಆತ್ಮೀಯರೇ? ಲೆಕ್ಕಾಚಾರ ಅದೇ ಸಮಯವನ್ನ, ಅದೇ ಶಕ್ತಿಯನ್ನ, ಆಧ್ಯಾತ್ಮಿಕ ಸಂಪಾದನೆಯನ್ನ ಮಾಡಿ ತಪಸ್ಸನ್ನ ಮಾಡ್ಬಿಟ್ಟು ಕೊಟ್ಟು ನೋಡಿ. ಅರ್ಥ ಆಗಲ್ವಾ ಬಾಬನ ಭಾಷೆ ಏನ್ ಹೇಳ್ತಿದ್ದಾರೆ ಅಂತ ಬಿಟ್ಟು? ಸೀರಿಯಸ್ನೆಸ್ ಇಲ್ವಾ? ಆಮೇಲೆ ಕಂಪ್ಲೇಂಟ್ ಮಾಡೋದು, 15 ವರ್ಷ ಆಯ್ತು, 20 ವರ್ಷ ಆಯ್ತು, ಬಾಬನ್ ಮುಖ ಏನ್ ಚೇಂಜ್ ಆಗ್ಲಿಲ್ಲ. ಯಾಕೆ ಚೇಂಜ್ ಆಗತ್ತೆ? ನಾವು clear ಯಥಾರ್ಥ ಮಾಡಿ. ವಿಧಿಯಲ್ಲಿ ಧಾರಣೆ ಮಾಡಿಲ್ಲ, ಕಾರ್ಯದಲ್ಲಿ ತಂದಿಲ್ಲ, ಪೇಮೆಂಟ್ ಸೆಟಲ್ಮೆಂಟ್ ಮಾಡ್ಕೊಂಡಿಲ್ಲ. ಇನ್ನೂ ಸ್ಥೂಲವಾಗಿ ಕೊಡೋದಲ್ಲೇ ನಾವೇನಾಗ್ಬಿಟ್ಟಿದೀವಿ? ಬ್ಯುಸಿ ಆಗ್ಬಿಟ್ಟಿದೀವಿ. ಅಥವಾ ಕೆಲವರಿಗೆ ಮಾತ್ರ ಪೇಮೆಂಟ್ ಮಾಡ್ತಿದೀವಿ. ವಿಶ್ವದಲ್ಲಿ 84 ಜನ್ಮದಲ್ಲಿ 5,000 ವರ್ಷದಲ್ಲಿ ಎಷ್ಟು ಜನರ ಹತ್ರ ಸಾಲ ಮಾಡಿದಿರಿ ನೀವು? ಅವ್ರೆಲ್ಲರಿಗೂ ಪೇಮೆಂಟ್ ಮಾಡ್ಬೇಕೋ ಬೇಡ್ವೋ? ಮಾಡ್ಬೇಕು. ಮಾಡ್ಬೇಕು. ಹೇಳಿ, ಸಂಸ್ಕಾರ ಮಿಲನ ಯಾವಾಗ ಆಗ್ತದೆ? ನಾವು ಮಾಡ್ಬೇಕು. ಎಲ್ಲರನ್ನು ನಮ್ಮ ಸಂಸಾರ ಅಂತ ತಿಳ್ಕೊಂಬಿಡಿ. ಅವಾಗ ಸಂಸ್ಕಾರ ಮಿಲನ ಆಗತ್ತೋ ಆಗಲ್ವೋ? ಆಗಲ್ಲ. ಪ್ರತಿದಿನ ಪತಿ 5 ಗಂಟೆ ಸಿಟ್ಟು ಮಾಡ್ದು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕೆ? ನನ್ನ ಪತಿ ಅಲ್ವಾ, ಅವ್ರಿಗೆ ಅಧಿಕಾರ ಐತೆ. ಎದುರುಗಡೆ ಮನೆಯವರು 3 ವರ್ಷದ ಹಿಂದೆ ಹೇಳಿರೋದು, ನಲ್ಲಿ ನೀರು ಹಿಡಿಲಿಕ್ಕೆ ಹೋದಾಗ ಏನೋ ಒಂದು ಬಿಂದಿಗೆಲ್ಲಿ ಜಗಳ ಆಗ್ಬಿಡ್ತು. ಅದನ್ನ 3 ವರ್ಷದವರೆಗೂ ನಾವೇನ್ ಮಾಡ್ತೀವಿ? ಮನ್ಸಲ್ಲೇ ಯಾಕೆ? ಬೇರೆಯವರಲ್ಲ. ಅವ್ರು ಬೇರೆಯವರು, ಇವರು ಪತಿ. ಪತಿ. ನನ್ನವರು. ಯಾರು ಮಾಡ್ಕೊಂಡಿದ್ದೀವಿ? ನನ್ನವರು. ಅವ್ರು ಬೇರೆಯವ್ರು. ಮಾಡ್ಕೊಂಡಿದ್ಯಾರು? ನಾವೇ. ಆ ನಾನು ನಾವೇ ಅಂತ ನನಗೆ ಸೇರಿಸಿಬಿಡಿ, ಸರಿನಾ? ಅದನ್ನ ಇವಾಗ ಏನ್ ಮಾಡ್ಬೇಕು? ಕ್ಲಿಯರ್ ಮಾಡಿ. ಆತ್ಮಿಕ ರೂಪದಲ್ಲಿ ಎಲ್ಲರೂ ನನ್ನವರು. ಹಳೆ ಕಾಲದಲ್ಲಿ ಮನೇಲಿ ಯಾರು ಬಂದ್ರು ಕೂಡ ಫಸ್ಟಿಗೆ ಊಟ ತಿಂಡಿ ಕೊಡ್ತಾ ಇದ್ರೋ ಇಲ್ವೋ? ಕೊಡುವ. ಹಾಗೆ ಇವತ್ತು ನಿಮ್ಮ ಎದುರುಗಡೆ ಯಾರು ಬಂದ್ರು ಅವ್ರಿಗೇನ್ ಕೊಡ್ಬೇಕು? ನೀರು ಶಾಂತಿ, ಸುಖ, ಅದು ಕೊಡಬೇಕು ಅಂತ ನೀವು ಅದಲ್ಲಿ ಏನಾಗಿರ್ಬೇಕು? ಮಸ್ತಾಗಿರ್ಬೇಕು. ಅಂದ್ರೆ ನಿಮ್ಮ ಮನೆ ಒಳಗಡೆಗೆ ಬಂದಾಗ AC ಇರ್ಬೇಕು. ಅವ್ರಿಗೇನ್ ಅನ್ಸ್ಬೇಕು? ಒಂದು 5 ನಿಮಿಷ ಬಂದು ಕುತ್ಕೊಳ್ಳಿಕ್ಕೆ ಯೋಚನೆ ಮಾಡಿದವ್ರು ಅರ್ಧ ಗಂಟೆ ಕುತ್ಕೊಂಡು ಹೋಗ್ಬಿಡ್ಬೇಕು. ಇದು ಕೆಲವೊಂದ್ಸಲ ಉಲ್ಟಾನು ಹೊಡಿಯತ್ತೆ, ಗೊತ್ತಿರ್ಲಿ. ಹೆಂಗ್ ಉಲ್ಟಾ ಹೊಡಿಯತ್ತೆ ಅಂತಂದ್ರೆ, ಯಾರೋ ಫೋನ್ ಮಾಡಿರ್ತಾರೆ, ಸರಿನಾ? ಅವ್ರ ಪ್ರೀತಿಯಿಂದ ಮಾತಾಡ್ತಾ ದಿನಗಟ್ಲೆ ಮಾತಾಡ್ತಿರ್ತಾರೆ, ಕಚಡಾಕ ಡಬ್ಬ. ಓಕೆನಾ? ಅದು ಸರಿಯಲ್ಲ. ಅವಾಗ ಅವ್ರದ್ದೆಲ್ಲ ಕೊಳಕೆ ಏನಾಗ್ಬಿಡ್ತದೆ? ನಮಗ್ ಬಂದು ಅವನು ಮೈ ಪೂರ್ತಿ ಗಲೀಜು ಮಾಡ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಟು ಟೈಲ್ಸು ಬಟ್ಟೆ ಗಿಟ್ಟೆ ಎಲ್ಲ ಮನೇಲೆ ಮಾಡ್ಕೊಂಡು ಹೋದ್ರೆ ಏನಾಗ್ತದೆ? ನೀವು ಮತ್ತೆ ಕ್ಲೀನ್ ಮಾಡ್ಬೇಕಲ್ವಾ? ಅದಕ್ಕಾಗಿ ಈಶ್ವರಿಯ ಶಕ್ತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರೆ, ಆ ಒಂದು ಸಂಪಾದನೆ ನಿಮ್ಮಲ್ಲಿದ್ರೆ, ಆ ಒಂದು ಓರಾದಲ್ಲಿ ನೀವಿದ್ರೆ, ಆಟೋಮೆಟಿಕಲಿ ಸಂಸ್ಕಾರ ಮಿಲನ ಆಗತ್ತೆ. ಸಂಸ್ಕಾರ ಮಿಲನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮೆಲ್ಲರಲ್ಲೂ ಏನು ಕಾಮನ್ ಇದೆ? ಪ್ರತಿಯೊಬ್ಬರು ಆತ್ಮನಿಗೆ ಬೇಕಾಗಿರುವಂತ ಆಹಾರವನ್ನ, ಶಕ್ತಿಯನ್ನ ನೀವು ಕೊಡ್ತಾ ಹೋದಾಗ, ಯಾವಾಗ ನಿಮ್ಮಿಂದ ಅವರಿಗೆ ಉಪಯೋಗ ಇದೆ, ಲಾಭ ಇದೆ, ಪ್ರಯೋಜನ ಇದೆ ಅಂತಂದಾಗ ಅವ್ರು ಆಟೋಮೆಟಿಕಲಿ ನಿಮ್ಮ ಮಾತನ್ನ ಕೇಳ್ತಾರೆ ಅಲ್ವಾ? ಒಂದು ಆಫೀಸರ್ ಅವನೊಂದು ಲೆಟರ್ ಬರೆದ್ಬಿಟ್ಟು ನೀವು ಕೆಲಸ ತೆಗೆದಾಕ್ತಾರೆ ಅಂತಂದ್ರೆ, ಆಗ ನೀವು ಏನ್ ಮಾಡ್ತಾರೆ? ಅವ್ರ ಮಾತನ್ನ ನೀವು ಕೇಳಲೇಬೇಕಲ್ಲ. ಅವ್ರು ತಪ್ಪಿದ್ರು ಕೂಡ ಏನ್ ಮಾಡ್ಬೇಕಾಗ್ತದೆ? ಮಾತನ್ನ ಕೇಳಬೇಕಾಗ್ತದೆ. ಓಕೆ, ಅದಕ್ಕೆ ಭಗವಂತ ಹೇಳ್ತಾರೆ, ಯಾವ್ದ್ರಲ್ಲಿ ಸಂಸ್ಕಾರ ಮಿಲನ ಮಾಡೋಣ? ಶಾರೀರಿಕ ಸಂಸ್ಕಾರನೋ ಆತ್ಮಿಕ ಸಂಸ್ಕಾರನೋ? ಯಾವಾಗ ಆತ್ಮಿಕ ಸಂಸ್ಕಾರ ಮಿಲನ ಆಗ್ತಾ ಹೋಗ್ತದೋ, ಆವಾಗ ಈ ಪ್ರಪಂಚನ ಏನಾಗ್ತದೆ? ಸುಂದರ,
ಸುಖಮಯ ಸಂಸಾರವಾಗ್ತದೆ. ಅದಕ್ಕಾಗಿ ಸದಾಕಾಲ ಒಬ್ಬ ಪರಮಾತ್ಮನ ಆತ್ಮಿಕ ಮಗು ಆಗ್ಬಿಟ್ಟು ಹೋಗಿ ಆವಾಗ ಸಂಸ್ಕಾರ ಮಿಲನವಾಗ್ತದೆ. ಶರೀರ ಅಂತ ತಿಳ್ಕೊಂಡ್ರೆ ಪ್ರತಿಯೊಂದಲ್ಲೂ ಕೂಡ ಏನಿದೆ? ಭಿನ್ನತೆ. ಎಷ್ಟು ಮಜಾ ಗೊತ್ತಾ? ನೀವು ಮನೇಲಿ ದೋಸೆ ಮಾಡ್ತಾ ಇದ್ದಾರೆ, ಒಬ್ರು ಸೆಟ್ ದೋಸೆ ಅಂತ ಹೇಳ್ತಾರೆ, ಒಬ್ರು ಪ್ಲೇನ್ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಅದು ಏನ್ ಹೇಳ್ತಾರೆ, ರೋಸ್ಟ್ ಬೇಕು ಅಂತ ಹೇಳ್ತಾರೆ ಅಲ್ವಾ? ದೋಸೆ ತಿನ್ನೋದ್ರಲ್ಲಿ ಎಷ್ಟು ವೆರೈಟಿ ಇದೆ. ನಿನ್ನೆ ರೋಸ್ಟ್ ಬೇಕು ಅಂತ ಹೇಳೋದು ಇವತ್ತು ಸೆಟ್ ದೋಸೆ ಅಂತ ಹೇಳಲೇಬೇಕು ಅಲ್ವಾ? ಹಾಗೆ ಪ್ರತಿಯೊಬ್ಬರಲ್ಲೂ ಪಾತ್ರದಲ್ಲಿ ಭಿನ್ನತೆ ಇದೆ ಆತ್ಮೇರೆ. ಆದ್ರೆ ಆತ್ಮಿಕವಾಗಿ ಕಾಮನ್ ಅಲ್ವಾ? ಓಕೆ. ಆತ್ಮನಿಗೆ ಒಂದು ದಿನದಲ್ಲಿ ಯಾವಾಗ ಶಾಂತಿ ಬೇಕು, ಯಾವಾಗ ಬೇಡ? ಯಾವಾಗಲೂ ಬೇಕು. ಯಾವಾಗ್ಲೂ ಇರ್ಬೇಕು. ಊಟ ಖಾಲಿ ಹೊಟ್ಟೆ ಇದ್ದಾಗ ಬೇಕು, ಹೊಟ್ಟೆ ತುಂಬಿದಾಗ ಬೇಡ ಅಲ್ವಾ? ಹೌದು. ಆದ್ರೆ ಶಾಂತಿ ಮಾತ್ರ ಪ್ರತಿಯೊಂದು ಆತ್ಮನಿಗೂ ಯಾವಾಗ್ಲೂ ಬೇಕು. ಅದು ಎಲ್ಲೂ ಸಿಗ್ತಾ ಇಲ್ಲ. ಅದನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾದ್ರೆ ಜನ ನಿಮ್ಮ ಹತ್ರ ಓಡ್ ಬರ್ತಾರೆ, ಆವಾಗ ನಿಮ್ಮ ಮಾತನ್ನ ಕೇಳ್ತಾರೆ. ಕೊನೆಯ ಮಾತು, ಇವತ್ತು ನಮ್ಮ ಮನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಯಾಕಿದಾವೆ ಅಂತಂದ್ರೆ, ಆ ಆತ್ಮನಿಗೆ ನಾನು ಆಧ್ಯಾತ್ಮಿಕ ಅಡಿಗೆ ಮಾಡಿ ಊಟವನ್ನ ಬಿಡಿಸಿಲ್ಲ. ಇಲ್ಲ. ತಿನ್ನಿಸ್ತಾ ಇಲ್ಲ. ಅದಕ್ಕಾಗಿ ಸಂಸ್ಕಾರ ಮಿಲನ ಆಗ್ತಾ ಇಲ್ಲ. ಆತ್ಮಕ್ಕೆ ಬೇಕಾಗಿರೋ ಅಡಿಗೆ ಮಾಡಿ 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 ವೆರೈಟಿ ಮಾಡ್ಬಿಟ್ಟು ತಿನ್ನಿಸ್ತಾರೆ ಸೂಕ್ಷ್ಮವಾಗಿ. ಆವಾಗ ನೋಡಿ ಅವ್ರೇನ್ ಮಾಡ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ಶಾರೀರಿಕವಾಗಿ ಮನೇಲಿರೋರಿಗೆ ಕೊರೋನಾದಲ್ಲಿ ಇದ್ದಾಗ ಒಳ್ಳೆ ಬಜ್ಜಿ ಬೋಂಡ ಎಲ್ಲ ಮಾಡಿ ತಿನ್ನಿಸಿದಾಗ ಏನ್ ಮಾಡಿದ್ರು? ಖುಷಿ ಪಡಲ್ವೋ? ಹೊರಟದ್ದು. ಹಾಗೆ ಪ್ರತಿದಿನ ವೆರೈಟಿ ಆತ್ಮಿಕ ಭೋಜನ ಮಾಡಬೇಕು, ತಿನ್ಬೇಕು, ಎಲ್ಲರಿಗೂ ತಿನ್ನಿಸ್ಬೇಕು, ಅವರಿಗೆ ಕೊಡಬೇಕು. ಅಷ್ಟು ನಿಮ್ಮ ಹತ್ರ ಸ್ಟಾಕ್ ಇದ್ದಾಗ ಸಂಸ್ಕಾರ ಮಿಲನ ಆಗತ್ತೆ. ಅರ್ಥ ಆಯ್ತಾ? ಆಯ್ತು ಸರ್. ಇದನ್ನ ಮತ್ತೆ ಕ್ಲಾರಿಟಿ ಬೇಕಾ? ಬೇರೆ.